ಧನಿಶ್ರೀ ನ್ಯೂಸ್. ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರು ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ವೀರಶೈವ ಪತ್ತಿನ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ. ನಿಯೋಜಿತ ಚುನಾವಣಾಧಿಕಾರಿ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಿಯಮಾನುಸಾರ ಚುನಾವಣೆ ಜರುಗಿತು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿವೇಕಾನಂದ್, ಉಪಾಧ್ಯಕ್ಷರಾಗಿ ಗಾಯತ್ರಿ ಅಶೋಕ್ ಅವಿರೋಧವಾಗಿ ಆಯ್ಕೆ. ನೂತನ ಅಧ್ಯಕ್ಷರಾದ ವಿವೇಕಾನಂದ್, ಉಪಾಧ್ಯಕ್ಷರಾದ ಗಾಯತ್ರಿ ಅಶೋಕ್ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ವಿಪಸ ಸಂಘದ ಸದಸ್ಯರು ಮತ್ತು ಪಂಚಮಸಾಲಿ ಗಣ್ಯರು ನೂತನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಸನ್ಮಾನಿಸಿದರು. ಚುನಾವಣಾಧಿಕಾರಿ ಮಾನಸ್ ಮತ್ತು ಬ್ಯಾಂಕ್ನ ಸದಸ್ಯರಾದ ಎಂ ಶಿವಣ್ಣ, ಡಿ ಶಿವಚರಣ್, ಎಸ್ ಕೊಡದಪ್ಪ, ಬಿ ಪಂಪಾಪತಿ, ಎಚ್ ಪ್ರಕಾಶ್, ಸಿಜಿ ಕೊಟ್ರೇಶಪ್ಪ, ಎಚ್ ಎನ್ ಲೀಲಾ ಮತ್ತು ಪಂಚಮಶಾಲಿ ಗಣ್ಯರು ಇತರರು ಇದ್ದರು. ಮತ್ತು ಈ ಬ್ಯಾಂಕಿಗೆ ಎಲ್ಲ ಹಿರಿಯ ಸದಸ್ಯರು, ಇದು ಈ ಬ್ಯಾಂಕ್ ಅನ್ನು ಕಟ್ಟಲಿಕ್ಕೆ ಶ್ರಮ ಪಡ್ತಕ್ಕಂಥ ಎಲ್ಲ ವರ್ಗದ ನಮ್ಮ ಸಮಾಜದ ಬಂಧುಗಳಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಈ ಸ್ಥಾನ ನೀವು ಕೊಟ್ಟಿರೋದ್ರಿಂದ ನನ್ನ ಶಕ್ತಿ ಮೀರಿ ನನ್ನ ಪ್ರಯತ್ನ ಮಾಡ್ತೇನೆ ಮತ್ತು ನೀವು ನನಗೆಲ್ಲ ಸಹಕಾರ ಕೊಡಬೇಕು. ಹಂಗಾದ್ರೆ ನಾವು ಏನಾದ್ರು ಒಬ್ಬರ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಸೇರಿದರೆ ಏನಾರ ಅನುಕೂಲ ಆಗ್ತದೆ. ನಾವು ಒಬ್ಬನ ಏನಾರು ಮಾಡ್ಕೊಂಡ್ರೆ ಏನೋ ಯಾವುದು ನಡೆಯೋದಿಲ್ಲ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಅಧ್ಯಕ್ಷ ಅಲ್ಲ, ನೀವು ಹೇಳಿದಂತ ಕೇಳಿದಂಥ ಒಬ್ಬ ಕಾರ್ಯಕರ್ತ, ಒಬ್ಬ ಸಾಮಾನ್ಯ ಮನುಷ್ಯ. ನೀವು ಏನು ಸಲಹೆ ಕೊಟ್ಟರು ನಾನು ತಗೊತೀನಿ. ಯಾರೂ ಬೇಜಾರಾಗಬಾರ್ದು, ಯಾರು ಏನು ಮನುಷ್ಯನಿಗೆ ಇಟ್ಕೋಬೇಡ್ರಿ. ಯಾವ ವಿಷಯಕ್ಕೆ ಬಂದರೂ ನಾನು ನನ್ನ ಎಷ್ಟು ಶಕ್ತಿ ಮೀರಿ ಸ್ಪಂದಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕಂಥ ನಮ್ಮ ಚಂದ್ರಪ್ಪನವರಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಚಂದ್ರಪ್ಪನವರು. ಮತ್ತು ಈ ಕಮಿಟಿ ಮಾಡಿದ್ವಿ, ಗೌರ್ಮೆಂಟ್ಗೌಡರು, ಜಿಲ್ಲೆ ಕಲೆಕ್ಷನ್ ಅವರು, ಇವರೆಲ್ಲ ಇದ್ದರು. ಆಮೇಲೆ ಕೆಲವೊಂದು ನಮ್ಮ ಈ ವಾಲಂಟಿಯರ್ ಹಿಂದೆ ಭಾಳ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರು. ನಾವು ಒಬ್ಬರು ಏನು ಮಾಡೋಕ್ಕಾಗಲ್ಲ. ಒಬ್ಬನಿಂದ ಅದು ಒಂದು ಕೈ ಚಪ್ಪಳೇನೂ ಅಲ್ಲ, ಒಬ್ಬನ ಯೋಗ್ಯತೆಯೂ ಅಲ್ಲ. ಎಲ್ಲರೂ ಸೇರಿದ ಸಮಾಜ, ಎಲ್ಲರೂ ಇತರ ಬ್ಯಾಂಕು, ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ಬ್ಯಾಂಕ್ ಅಧ್ಯಕ್ಷನಾಗಿ ಹೇಳ್ತೀನಿ, ನಿಮ್ಮ ರೊಕ್ಕ ಕಾಯ್ತೀನಿ. ಯಾವುದೇ ದುಡ್ಡನ್ನು ₹1 ವೇಸ್ಟ್ ಆಗದಂಗೆ, ₹1 ನನ್ನ ಸ್ವಂತ ಖರ್ಚಿಗೆ ಹಾಕದಂಗೆ, ಬರೀ ಬ್ಯಾಂಕಿನ ವಿಷಯಕ್ಕೆ ಬಂದಾಗ ನನ್ನ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನಾವು ಹಾಕೋದಿಲ್ಲ. ಇದು ನನ್ನ ಅಧ್ಯಕ್ಷನಾಗಿ ಬಂದಿದ್ದು. ಯಾರು ₹1 ನಿಮಗೆ ಯಾವ ಖರ್ಚನ್ನು ಹಾಕೋದಿಲ್ಲ. ನೀವು ಏನು ಹೇಳ್ತೀರೋ ಆ ವಿಷಯಕ್ಕೆ ನಾವು ಬಂದಿದ್ವಿ. ಆಮೇಲೆ ಸಲಹೆ ಸೂಚನೆ ಕೂಡ ನೀವು ಯಾವತ್ತರ ಬರ್ರಿ, ಎಷ್ಟೊತ್ತಿನಾಗ ಫೋನ್ ಮಾಡಿ ನಾನು ಬರ್ತೀನಿ. ನಾನು ನಿಂತು ಬ್ಯಾಂಕನ್ನು ಉದ್ಯೋಗ ಮಾಡೋಣ. ನಾವು ಎಲ್ಲ ಬ್ಯಾಂಕ್ಗಳು ನೋಡಿ ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಅನಿಸ್ತೈತೆ. ಈ ಅರ್ಪಣೆ ಬ್ಯಾಂಕ್ ನೋಡಿದರೆ, ಅಡಿಲಿ ಬ್ಯಾಂಕ್ ನೋಡಿದರೆ ನಮ್ಮಲ್ಲಿ ಏನು ಟ್ರಾನ್ಸಾಕ್ಷನ್ ಭಾಳ ಕಡಿಮೆ ಇದೆ. ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ಹೇಳಿ ನಿಮ್ಮೆಲ್ಲ ಸಹಕಾರ ಕೊಟ್ಟಕ್ಕೆ ನನ್ನ ಧನ್ಯವಾದಗಳು. ನೀವು ಇನ್ನು ಮುಂದೆ ಈ ರೀತಿ ಸಹಕಾರ ಕೊಡಬೇಕು. ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ಸಾಧ್ಯವಾದರೆ ಎಲ್ಲರಿಗಿನ ಡೆಪಾಸಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡೋಕ್ಕಂತ ವೆಳಕಾಲ ಕಮಿಟಿಯಲ್ಲಿ ತೀರ್ಮಾನ ತೊಗೊತೀವಿ. ಹಿರಿಯರಾದ ಕೊಡೋರು ಕೂಡ ಈ ವಿಷಯದ ಭಾಳ ಇದ್ದಾರೆ. ನಮ್ಮ ಅಧ್ಯಕ್ಷ ಇರತಕ್ಕಂಥ ಭಾಳ ಅವರು ಕೂಡ ಭಾಳ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲರ ಸಲಹೆಗಳು ತಗೊಂಡಿದ್ದೀನಿ. ಯಾರೋ ಒಬ್ಬರ ಹೆಸರು ಹೇಳಿ ನಾನು ಅವ್ರ ಹೆಸರು ಇವ್ರ ಹೆಸರು ಎಲ್ಲ ವಿಷಯವನ್ನು ಎಷ್ಟೆತ್ತ ಬಂದರೂ ಈ ಬ್ಯಾಂಕ್ ವಿಷಯದಾಗ ನಾನು ಸಪೋರ್ಟ್ ಮಾಡ್ತೇನೆ, ಸ್ಪಂದಿಸ್ತೀನಿ ಅಂತ ಹೇಳಿ ನಾನು ಯಾರು ಮಾಡ್ತೀನಿ. ನನಗೆ ಇಲ್ಲಿ ಸ್ಥಾನ ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೆ ಈ ಒಂದು ಸಂಘಕ್ಕೆ ಎಲ್ಲ ನಾನು ಸಾಮಾನ್ಯವಾಗಿ ಜನರ ಹತ್ರ ಮಾತಾಡಬೇಕಾದ್ರೆ, ಇದು ಒಂದು ಬ್ಯಾಂಕ್ ಮಹಿಳೆಯರಿಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಅವ್ರು ಸಣ್ಣ ಪುಟ್ಟ ಯಾವುದಾದ್ರು ಯೋಜನೆಗಳು ಇರ್ತವೋ, ಆದರೆ ಅವ್ರಿಗೆ ದುಡ್ಡಿರಲ್ಲ. ಈ ಗಂಡನ ಕೇಳ್ತಾರೆ, ಅವ್ರು ಏನೇನು ಮಾಡ್ತಿರ್ಬೇಕು ಅಂತ ಬೈಕ್ ಸುಮ್ಮನೆ ಆಗ್ತಿರ್ತಾರೆ. ಆ ಥರ ಎಲ್ಲ ಇದೆ. ಅವರಿಗೆಲ್ಲ ಈ ಒಂದು ಬ್ಯಾಂಕ್ ಇರೋದ್ರಿಂದ ಈಗ ಎಲ್ಲರೂ ಸೇರಿಕೊಂಡು ಅದನ್ನು ನಾನು ವೈಯಕ್ತಿಕ
ಹೆಚ್ಚಿನ ಗಮನ ಕೊಟ್ಟು ಅವರೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಕರ್ತವ್ಯ ಮಾಡೋಕ್ಕೆ ಅವ್ರು ಏನಾರ ಒಂದು ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ಹಿರಿಯರನ್ನೆಲ್ಲ ಕೇಳಿಕೊಂಡು ನಾವು ಒಂದು ಸಹಾಯ ಮಾಡೋದಂತ ನನ್ನ ಆಸೆ. ಯಾಕಂದರೆ ಅವರು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಬಡ್ಡಿ ತಗೊಂಡು ಮಾಡ್ತಾರೆ. ನಮ್ಮ ಲೇಬರ್ಸ್ ಇದ್ದಾರಲ್ಲ ಅವರೆಲ್ಲ ಈಗ ಮಾತಾಡ್ತಿರ್ತಾರೆ ಇಷ್ಟೊಂದು ಬಡ್ಡಿ ತೊಗೊಂಡ್ಬಂದ್ರಿ ಅಂತ. ಅವರೆಲ್ಲ ನಾವು ಲಾಭ ತೊಗೊಂಡು ಬರೀ ಬಡ್ಡಿ ಕಟ್ಟೋಕ್ಕೆ ಆಗುತ್ತೆ. ಈ ಥರ ನಮ್ಮ ಒಂದು ಬ್ಯಾಂಕಿಂದ ಅವರಿಗೆಲ್ಲ ಸಹಾಯ ಎಲ್ಲರ ಸಹಕಾರದಿಂದ ಸಹಾಯ ಮಾಡೋಣ ಅನ್ನೋ ಒಂದು ಉದ್ದೇಶ ನನ್ನಲ್ಲಿದೆ. ಅದು ದೇವರು ನಾನು ಎಲ್ಲರ ಸಹಾಯದಿಂದ ನಡೆಸಿಕೊಡ್ತಾನೆ ಅಂತ ನನ್ನ ಧನಿಶ್ರೀ ನ್ಯೂಸ್.